ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ರೀಸೆಂಟ್ಲಿ 11 ಆಗಸ್ಟ್ 2025ರಂದು ಶ್ರೀ ಕಿಶೋರ್ ಕುಮಾರ್ ಸದಸ್ಯರು ಮಾನ್ಯ ಇಂಧನ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅದೇನಂತ ನೀವು ಇಲ್ಲಿ ನೋಡಬಹುದು. ಮೆಸ್ಕಾಂನಲ್ಲಿ ಮಂಜೂರಾದ ಕಿರಿಯ ಪವರ್ಮ್ಯಾನ್, ಅಸಿಸ್ಟೆಂಟ್ ಪವರ್ಮ್ಯಾನ್, ಮೆಕ್ಯಾನಿಕ್ ಮೇಲ್ವಿಚಾರಕ ಮತ್ತು ಕಿರಿಯ ಇಂಜಿನಿಯರ್ ಒಟ್ಟು ಹುದ್ದೆಗಳು ಎಷ್ಟು ಮತ್ತು ಭರ್ತಿಯಾದ ಹುದ್ದೆಗಳು ಎಷ್ಟು, ಅದಲ್ಲದೆ ಖಾಲಿ ಹುದ್ದೆಗಳು ಎಷ್ಟು ಎಂದು ವಿಭಾಗವಾರು ಸಂಪೂರ್ಣ ವಿವರ ನೀಡಬೇಕಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ನೀವು ಇಲ್ಲಿ ನೋಡಬಹುದು. ಸೊ ಅದರ ಪ್ರತ್ಯುತ್ತರವಾಗಿ ನೀವು ಇಲ್ಲಿ ನೋಡಬಹುದು. ಸೊ ನಾನು ಮಾತಾಡ್ತಿರೋದು ಮೆಸ್ಕಾಂನಲ್ಲಿ. ಕೀಪ್ ಇಟ್ ಇನ್ ಮೈಂಡ್. ಇಲ್ಲಿ ಕಿರಿಯ ಇಂಜಿನಿಯರ್ ಮಂಜೂರಾದ ಹುದ್ದೆಗಳು 312, ಕಾರ್ಯನಿರ್ವಹಿಸುತ್ತಿರುವ ಕಿರಿಯ ಇಂಜಿನಿಯರ್ 277. ಸೊ ಇವಾಗ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 35. ಇದು ಮೆಸ್ಕಾಂನಲ್ಲಿ ಮಾತ್ರ, ನೆನಪಿರಲಿ. ಅದಲ್ಲದೆ ಸಹಾಯಕ ಪವರ್ಮ್ಯಾನ್ ನೀವು ನೋಡಬಹುದು 1380 ಮಂಜೂರಾದ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಅದರಲ್ಲಿ 524 ಮಾತ್ರ ಫಿಲ್ ಆಗಿರುತ್ತೆ. ಉಳಿದ 856 ಹುದ್ದೆಗಳು ಖಾಲಿ ಇರುತ್ತೆ. ಸೊ ನೆಕ್ಸ್ಟ್ ಕಿರಿಯ ಪವರ್ಮ್ಯಾನ್ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ 2510ರಲ್ಲಿ 1072 ಹುದ್ದೆಗಳು ಫಿಲ್ ಆಗಿವೆ. ಸೊ ಇವಾಗ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 1438. ಅದಲ್ಲದೆ ಲೈನ್ ಮೆಕ್ಯಾನಿಕ್ ದರ್ಜೆ 1, ಇದರಲ್ಲೂ ಕೂಡ 8 ಹುದ್ದೆಗಳು ಖಾಲಿ ಇವೆ. ಲೈನ್ ಮೆಕ್ಯಾನಿಕ್ ದರ್ಜೆ 2 54 ಹುದ್ದೆಗಳು ಖಾಲಿ ಇವೆ. ಮತ್ತು ಮೆಕ್ಯಾನಿಕ್ ದರ್ಜೆ 1 ಅಂದರೆ MT ವಿಭಾಗ 4 ಹುದ್ದೆಗಳು ಖಾಲಿ ಇವೆ. ಸೊ ಅದಲ್ಲದೆ ಮೇಲ್ವಿಚಾರಕ 51 ಹುದ್ದೆಗಳು. ಸೊ ಇದರಲ್ಲಿ 2024ರಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಪ್ರಕಟಣೆ ಆಗಿದ್ದು, ಸೊ ಇದರಲ್ಲಿ 449, 1438 ಇಲ್ಲಿನ ಕಿರಿಯ ಪವರ್ಮ್ಯಾನ್ 1438 ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ 449 ಹುದ್ದೆಗಳು ಮೈನಸ್ ಮಾಡಿದರೆ ನಿಮಗೆ ಪ್ರೆಸೆಂಟ್ ಕಿರಿಯ ಪವರ್ಮ್ಯಾನ್ ಹುದ್ದೆಗಳು ಎಷ್ಟು ಖಾಲಿ ಇವೆ ಮೆಸ್ಕಾಂನಲ್ಲಿ ಅಂತ ತಿಳಿದು ಬರುತ್ತೆ. ಸೊ ಇದು ಬರೀ KPTC, ಇದು ಬರೀ ಮೆಸ್ಕಾಂನಲ್ಲಿ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ, ನೆನಪಿರಲಿ. ಸೊ ಉಳಿದ ಎಸ್ಕಾಂಗಳಾಗಿರ್ಬೋದು, ಬೆಸ್ಕಾಂ ಅಥವಾ ಹೆಸ್ಕಾಂ ಅಥವಾ ಜೆಸ್ಕಾಂ ಆ್ಯಂಡ್ KPTC ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಹುದ್ದೆಗಳು ಖಾಲಿ ಇರ್ಬೋದು ಅಂತ. ಸೊ ಮುಂಬರುವ ದಿನಗಳಲ್ಲಿ ಅದರ KPTCನಲ್ಲೂ ಎಷ್ಟು ಖಾಲಿ ಹುದ್ದೆಗಳು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.